ಯಾರು ಅನ್ನೋದಕ್ಕೆ ಉತ್ತರ ಹುಡುಕಲ್ಲಿ ಸೋತರು. ಸ್ವತಃ ತಾವು ನಿಲ್ಬೇಕಾಗಿತ್ತು ಆ ಸಂದರ್ಭದಲ್ಲಿ. ಆಮ್ ಆದ್ಮೇಲೆ ಕಟ್ಟಿ ತಾವು ಹೋರಾಟ ಮಾಡಬೇಕಾಗಿತ್ತು. ಏನು ರಾಜಕೀಯ ಬೇಡ್ರಿ ಅಂದರೆ ಆ ವಿಷಯದಲ್ಲಿ ನಾವು ಕೇಜ್ರಿವಾಲ್ ಮೆಚ್ಚಲೇಬೇಕಾಗ್ತದೆ, ಕೆಸರ ತೆಗಿಬೇಕಾಗಿತ್ತು, ಗಂಟೆ ಸ್ವಚ್ಛ ಆಗಬೇಕಾಯ್ತು, ಗಂಟೆ ಇಳಿಬೇಕು ಅನ್ನೋಂಥ ಮಾತನ್ನು ಅವ್ರು ಹೇಳಿ ಹೇಳಿದ್ರು. ಆದರೆ ಮತ್ತೆ ಯಾರು ತೊಗೊಂಡ್ರಪ್ಪ ಅಂದ್ರೆ ಅದರಲ್ಲಿ ಈ ಎಲ್ಲ ಕಾರ್ಪೊರೇಟ್ ಜನರನ್ನು ತೊಗೊಂಡು ಆ ಕಸವನ್ನು ತೆಗೆದ ಕಸ ಹಾಕಲಿಕ್ಕೆ ಹೋದರು. ಆದರೆ ಅದು ಕಸನ ಇತ್ತು ಅದರಲ್ಲಿ. ಹೀಗಾಗಿ ಮತ್ತೆ ಗಟ್ಟರ ಹೊಲಸಾಗೋಗ್ಬಿಡ್ತು ಆಮ್ ಆದ್ಮಿದು. ಆ ಸಂದರ್ಭದಲ್ಲಿ ಅಣ್ಣಾ ಹಜಾರೆ ಅವರು ಕೇಜ್ರಿವಾಲ್ನವ್ರನ್ನ ಮುಂದಿಟ್ಕೊಂಡು ಮಾಡಬೇಕಾಗಿತ್ತು. ಮತ್ತು ಇವತ್ತಿಗೂ ತಪ್ಪು ಕೇಜ್ರಿವಾಲ್ ಮಾಡೋದು ಹೇಳ್ತಾ ಇದ್ದಾರೆ. ಆದರೆ ಅವ್ರ ಜೊತೆ ಕೈ ಜೋಡಿಸಿದ್ರೆ, ಅಣ್ಣಾ ಹಜಾರೆ ಅವರು ಇದರಲ್ಲಿ ಕೈ ಜೋಡಿಸಿದ್ರೆ ನಿಶ್ಚಿತವಾಗಿಯೂ ಇವತ್ತು ಹೊಸ ಒಂದು ವ್ಯವಸ್ಥೆ ಈ ದೇಶದಲ್ಲಿ ಇರ್ತಿತ್ತು. ಆದರೆ ಅಣ್ಣಾ ಹಜಾರೆ ಬೇಕಾಗಿರಲಿಲ್ಲ. ಏನೋ ಅವರು ಕಾಂಗ್ರೆಸ್ನ ಒಟ್ಟು ತೆಗೆದು ಹಾಕಿದ ಮೇಲೆ ಬದಲಾಗಿ ಯಾರು ಅನ್ನೋದಕ್ಕೆ ಉತ್ತರ ಹುಡುಕಲು ಸೋತ್ರವರು. ಅದ್ರಲ್ಲಿ ಎರಡು ಮಾತಿಲ್ಲ. ಇನ್ನೊಂದು ಕಾಂಗ್ರೆಸ್ ತಂದವರು, ಕಾಂಗ್ರೆಸ್ ಕೆಟ್ಟಾದಂಥ BJP ತಂದರು. ಇವತ್ತೆಲ್ಲ ಪೊಲಿಟಿಕಲ್ ಪಾರ್ಟಿಗಳು ಎಲ್ಲನೂ ಇವತ್ತು ಪಾರ್ಟಿ ಫಂಡ್ ಬಂದಿರೋದ್ರಿಂದ ಇವತ್ತೆಲ್ಲ ಇದೇ ರೀತಿ ರಿಸಲ್ಟ್ ಬರ್ತಾಯಿದೆ. ಇವತ್ತು 7 ಮಂದಿ ಹೋಗಿದ್ದು ಇವರೆಲ್ಲ ಕಾರ್ಪೊರೇಟ್ ಪ್ರಿಯರು, ಜನಸಾಮಾನ್ಯ ಪ್ರಿಯರಲ್ಲ. ಮಾತಾಡೋದು ಮಾತ್ರ ಮೊದಲು ಹೇಳ್ತೀರ ಮೊಸಳೆ ಕಣ್ಣೀರು ಅಂತ ಬ್ಯಾಟಿ ಆಡೋ ವಿಷಯಗಳು ಇವತ್ತು ಹೋಗಿದ್ದಾರೆ. ಪಾಪ ಅವ್ರು ಯಾರು ಚಟ್ಟ ಒಂದು ಮಾತಾಡ್ತಾರೆ, ನಾನು ಸಜ್ಜನಪ್ಪ ಅದರ ಇದ್ದಂಥ ಪಾರ್ಟಿ ಹೊಲಸಿತ್ತು ನೋಡ್ರಿ ಎಂಥ ಮಾತು. ಇವತ್ತು ಇಡಿಗೂ ಮತ್ತು ಗಂಜಿ ಹೋದಂಥ ಚಡ್ಡ ಇನ್ನುಳಿದವರು ಸ್ವತಃ ಕೇಜ್ರಿವಾಲ್ ಮೇಲೆ ದಾಳಿ ಆದಾಗ ಒಂದು ಮಾತಾಡಲಿಲ್ಲ. ಈ ಚಡ್ಡ ಯಾವುದೋ ಮೂಲಕ ಓಡಿ ಹೋಗಿ ಲಂಡನ್ದಲ್ಲಿ ಕುಳಿತಂಥ ಈ ಚಡ್ಡ ಇವತ್ತು ಈ ಮಾತಾಡ್ತಾರೆ. ಹಿಂದೆ ಬಂದಿದ್ರು ವಾಜಪೇಯಿ ಅವರು. ವಾಜಪೇಯಿ ಅವರು ಒಳ್ಳೆಯವ್ರು ರೀ, ಆದರೆ ಅವ್ರ ಪಾರ್ಟಿ ಸರಿ ಇಲ್ಲ ಅಂತೇಳಿ. ಒಳ್ಳೆಯ ಮನುಷ್ಯ ಕೆಟ್ಟ ಪಾರ್ಟಿಯಲ್ಲಿ ಇದ್ದಾನೆ ಅನ್ನೋಂಥ ಮಾತು ಕೇಳ್ತಾ ಇದ್ವಿ. ಇವತ್ತು ಆ ಮಾತನ್ನು ತಮಗೆ ಅಪ್ಲೈ ಮಾಡಿಕೊಂಡು ಈ ಚಡ್ಡ ಅವ್ರು ಮಾತಾಡಿದ್ದಾರೆ. ಏನು ಹೇಳ್ಬೇಕಂತ ಅವ್ರಿಗೆ. ಅದಕ್ಕೆ ತಪ್ಪ ಕೇಜ್ರಿವಾಲ್ರು ಮತ್ತು ಅಣ್ಣಾ ಹಜಾರೆ ಅವ್ರದ್ದು ಸಹಿತ. ಅಣ್ಣಾ ಹಜಾರೆ ಅವ್ರ ಬಗ್ಗೆ ಒಂದು ಮಾತು ನಾವು ಸ್ಪಷ್ಟವಾಗಿ ಹೇಳಬೇಕು.